ನಮಸ್ಕಾರ. ಕರ್ನಾಟಕ ಭಾರಿ ಶ್ರೀಮಂತನಾದ್ನ ಗಿಲ್ಲಿ. ಒಂದು ತಿಂಗಳ ಸಂಬಳ ಕೇಳಿದರೆ ಎಲ್ಲರೂ ಕೂಡ ಶಾಕ್ ಆಗ್ತೀರಾ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಗಿಲ್ಲಿ ಕರ್ನಾಟಕದೊಳಗೆ ಎಲ್ಲಿ ಹೋದ್ರು ದರ್ಶನ್ ಸುದೀಪ್ ಇದ್ದಂಥ ಕ್ರೇಜ್ ಆತಕ್ಕೆ ಬಂದ್ಬಿಡುತ್ತೆ. ಏನು ಕಡಿಮೆ ಇಲ್ಲ ಅದ್ರೊಳಗೆ. ಮತ್ತೆ ಮತ್ತೆ ಅದನ್ನು ಹೇಳಕಚ್ಚಿನಿ. ಕರ್ನಾಟಕದೊಳಗೆ ಮತ್ತೊಂದು ಪ್ರತಿಭೆ ಎದ್ದು ಬಿಟ್ಟದ. ಆ ಪ್ರತಿಭೆ ಇವತ್ತು ನಿಲ್ಲುವಂಥ ಕುದುರೆ ಅಲ್ಲದ, ಸದಾ ಓಡುವಂಥ ಕುದುರೆ. ಆ ಕುದುರೆ ಓಡ್ತಾನೆ ಇರ್ತದೆ. ಯಾಕಪ್ಪ ಹಳ್ಳಿ ಪ್ರತಿಭೆ ಇವತ್ತಿಗೂ ನೀವು ನೋಡ್ಬೋದು. ಬಿಗ್ ಬಾಸ್ ಗೆದ್ದಾದ್ಮೇಲೆ ಕೂಡ, ಬಿಗ್ ಬಾಸ್ ಮುಂಚೆನೂ ಕೂಡ ಆ ಕರಪ್ತಕ್ಕಂತಿದ್ದಿಲ್ಲ, ಕೂದಲು ಎಣ್ಣೆಸ್ತಿದ್ದಿಲ್ಲ. ಇವಾಗಲೂ ಕೂಡ ಹಂಗೆ ಇದ್ದಾನೆ. ಮತ್ತು ಸಿಂಪಲ್ ಡ್ರೆಸ್ಸು, ಅಬ್ಬಾಬಾಬಾ ಎಲ್ಲಿ ಹೋದ್ರೂ ಅಷ್ಟು ಜನ, ಅಷ್ಟು ಆತನಿಗೋಸ್ಕರ ಪೊಲೀಸರು ಲಾಠಿ ಚಾರ್ಜ್ ಮಾಡುವಂಥ ಸಂದರ್ಭ ಬಂದ್ಬಿಡುತ್ತೆ. ಅಷ್ಟು ಫ್ಯಾನ್ ಪೇಜು, ಅಷ್ಟು ಫ್ಯಾನ್ ಕ್ರೇಜು, ತಲೆ ಕೆಟ್ಟು ಹೋಗ್ಬಿಡೋದು. ಎಲ್ಲಿ ಹೋದ್ರೂ ಜನ ಮುಗಿ ಬಿದ್ದು ಬಿಡ್ತಾರೆ. ಗಿಲ್ಲಿ 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 ಎಲ್ಲೇದನಂದ್ರೆ ಅಲ್ಲಿ ಗಿಲ್ಲಿ ಅದನೋ ಅಲ್ಲಿ ಅಭಿಮಾನಿಗಳು ಹೋಗಿಬಿಡೋದು. ಅಬ್ಬಾಬಾಬಾಬಾ ಆ ರೇಂಜಿಗೆ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಗೆ ಈ ರೇಂಜಿಗೆ ಸಪೋರ್ಟ್ ಕರ್ನಾಟಕದೊಳಗೆ ಸಿಕ್ಕಿದ್ದಿಲ್ಲ. ಆ ಸಿಕ್ಕೈತೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಗಿಲ್ಲಿ ಹೊಂಟು ಬಿಟ್ಟನ. ಆತನ ಕ್ರೇಜಿಗೆ ಎಲ್ಲ ಸ್ಟಾರ್ಗಳು ಮಕಾಡೆ ಮಲಗಿಬಿಟ್ರೆ. ಇವತ್ತು ಯಾರ ಬಾಯಾಗಾರ ಒಂದು ನಿಮಿಷ ದರ್ಶನ್ ಸುದೀಪ್ ಬಿಟ್ಟದಪ್ಪ ಅಂದ್ರೆ ನೆಕ್ಸ್ಟ್ ಬರೋದ ಗಿಲ್ಲಿ ಬಾಯಿಗೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಎಲ್ಲರನ್ನ ಆವರಿಸ್ಕೊಂಡ್ಬಿಟ್ಟನ. ಇನ್ನೇನು ಫಾರಿನ್ಗೆ ಹೋದ್ರು ಫಾರಿನ್ನವರು ಗಿಲ್ಲಿ ಅಂತಾರ, ಬರ ರಾಜ್ಯಕ್ಕೆ ಹೋದ್ರು ಪರ ರಾಜ್ಯದವರು ಗಿಲ್ಲಿ ಅಂತಾರ. ಎಲ್ಲಿ ಹೋದ್ರು ಗಿಲ್ಲಿ, ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಅನ್ನುವಂಥ ವಿಚಾರ ನಿಮ್ಮ ಮುಂದೆ ಹೇಳಕತ್ತೀನಿ. ಆದರೆ ಇವತ್ತು ಗಿಲ್ಲಿ ಬಗ್ಗೆ ಇಲ್ಲ ಸಲ್ಲದಂತಹ ಒಂದು ಮಹಾಪೂರಗಳು, ಅಥವಾ ನೆಗೆಟಿವ್ ಅಂತಲ್ಲ, ಪಾಸಿಟಿವೇ ಬರಕತ್ಯಾವ. ಅಷ್ಟು ಶ್ರೀಮಂತ ಆದ ಗಿಲ್ಲಿ, ಇಷ್ಟು ಶ್ರೀಮಂತ ಆದ ಗಿಲ್ಲಿ, ಎಷ್ಟು ಶ್ರೀಮಂತ ಆದ ಗಿಲ್ಲಿ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಆತ ಎಷ್ಟು ಶ್ರೀಮಂತ ಆಗ್ಯಾನ, ಆತಗೆ ಎಷ್ಟು ಪೇಮೆಂಟ್ ಕೊಡ್ತಾರೆ, ಇವತ್ತು ಒಂದು ತಿಂಗಳ ಕಥ ಎಷ್ಟು ಗಳಿಸಬಹುದು. ನನಗೆ ಒಂದು ರೀತಿ ಶಾಖ ಆಗಿಬಿಡುತ್ತೆ. ಅಲ್ಲೇ ನಿಮ್ಮವನ ಆತ ಎಲ್ಲೋ 20 ಎಕರೆ ತಗೊಂಡಾನ ಅಂತ ಮತ್ತೊಂದು ಸುದ್ದಿ. ಮತ್ತೊಂದು ಕಡೆಗೆ ಅವ್ರ ಅವ್ಗ 10 ಗ್ರಾಮ್ ಚಿನ್ನ ಮಾಡಿಸಿಕೊಟ್ಟ ನೋಡ್ರಿ ಅಂತೇಳಿ ಮತ್ತೊಂದು ಕಡೆ. ಗಿಲ್ಲಿ ಮತ್ತೊಂದು ಈ ರೀತಿಯಾಗಿ ಒಂದು ಅಂಗಡಿ ಶಾಪಿಂಗ್ ಓಪನ್ ಆಗಿ ಇಷ್ಟು ಲಕ್ಷ ಒಂದು ರೀತಿ ಬಂಗಾರವನ್ನು ತಗೊಂಡ. ಅಲ್ಲೇ ನಿಮಗೆ ಯಾಕೆ ಬೇಕಾಗಿತ್ತಲೆ ಕೊಡೆ. ಆತ ಎಷ್ಟರ ತಗೊಳ್ಳಿ, ಏನಾರ ತಗೊಳ್ಳಿ, ಸತ್ಯ ಆತನೇ ಹೇಳ್ತಾ. ನಿಮ್ಗೆ ಯಾಕೆ ತಲೆಗೆಡಿಸ್ಕೊಂಡ್ರಿ? ಆಯ್ತಪ್ಪ, ಈಗ ನಿಮ್ಮ ಪ್ರಕಾರನೇ ಹೋಗಿಬಿಡಮ್ಮ. ವಿಚಾರ ಮಾಡೋದು ಇಷ್ಟೇನಾ? ಏನಪ್ಪ ಅಂದ್ರೆ ಆತನ ದುಡ್ಡು, ಆತನ ವಿಚಾರ ತಗೊಳ್ಳಿ ಬಿಡ್ರಿ, ಯಾಕೆ ತಲೆಗೆಡಿಸ್ಕೊಂತೀರಿ? ಅಷ್ಟು ಕಾರ್ ತೊಗೊಂಡ, ಇಷ್ಟು ಬೈಕ್ ತೊಗೊಂಡ, ತೋ ಆತ ತೊಗೊಂತಾನೋ ಮರ, ತೊಗೊಳಕ್ಕೆ ಆತನ ಕೆಪಾಸಿಟಿ ಐತಿ. ಈಗ ಹೆಂಗೆ ಕೆಪಾಸಿಟಿ ಐತಿ, ಏನು ಕೆಪಾಸಿಟಿ ಐತಿ ನಾನು ನಿಮ್ಗೆ ಹೇಳ್ತೀನಿ. ಏನಪ್ಪ ಅಂದ್ರೆ ಇವತ್ತು ಬಿಗ್ ಬಾಸ್ ಮುಗಿದಾಗಲಿಂದ ನೀವು ನೋಡಕ್ಕೆ ಹಚ್ಚಿರಿ, ದಿನ 2 ಕಾರ್ಯಕ್ರಮ, ಒಂದೊಂದರ ಒಟ್ಟು ಒಂದು ಕಾರ್ಯಕ್ರಮ ಇರ್ತದೆ ಗಿಲ್ಲಿ. ಬಿಗ್ ಬಾಸ್ ಮುಗಿದ ಮೇಲೆ ಹೊರಗೆ ಬಂದಂಥ ವ್ಯಕ್ತಿಗಳು ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಬಂದ್ರೆ 20,000 50,000 ಪೆಂಡೆ ಕೊಡ್ತಾರೆ. ರೊಕ್ಕ ಪೆಂಡೆ ಕೊಡ್ತಾರೆ, ಪೆಂಡೆ. ಅಂದ ಬಳಿಕ ಕರ್ನಾಟಕದೊಳಗೆ ನಡೀತಕ್ಕಂಥ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗೆ ಗಿಲ್ಲಿ ಹೋಗ್ಯಾನ. ಒಂದೊಂದು ಕಾರ್ಯಕ್ರಮಕ್ಕೆ ಬರೀ ಸಸ್ತದೊಳಗೆ ಮಸ್ತ್ ಮಾಲ್ ಅಂತೇಳಿ 10,000ದಿಂದ 20,000 ಕೊಟ್ಟರೆ ಸಾಕು. ಇವತ್ತು ಒಂದು ತಿಂಗಳೊಳಗೆ ಗಿಲ್ಲಿ ಎಷ್ಟು ಫಂಕ್ಷನ್ಗಳು ಅಟೆಂಡ್ ಮಾಡ್ಯಾನ, ಅಥವಾ ಒಂದು ತಿಂಗಳೊಳಗೆ ಎಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡ್ಯಾನಪ್ಪ ಅಂತಂದ್ರೆ 33ರಿಂದ 43 ಫಂಕ್ಷನ್ಗಳು ಅಟೆಂಡ್ ಮಾಡ್ಯಾನ. ಬರೀ ನಾವು 33 ಫಂಕ್ಷನ್ ಅಟೆಂಡ್ ಮಾಡಮ್ಮ, ಒಂದು ಫಂಕ್ಷನಿಗೆ 20,000. ನನಗನ್ಸಿದ ಮಟ್ಟಿಗೆ 1 ಲಕ್ಷಕ್ಕಿಂತ ಕೆಳಗೆ ಕೊಡಂಗಿಲ್ಲ ಯಾರು. ಅದಕ್ಕಷ್ಟು ಫ್ಯಾನ್ ಪ್ರೇಸ್ ಆದಪ್ಪ. ಅಷ್ಟು ಕಷ್ಟಪಡ್ಕೊಂಡು ಬರ್ಬೇಕಲ್ಲಿ. ತುಳಿದು ಬಿಡ್ತಾರೆ ಜನ, ಫೋಟೋ ಇಳಿಯಕ್ಕೆ ಬಂದು ತುಳಿದು ಬಿಡ್ತಾರೆ. ಯಾರು ಮಾಡೋಕ್ಕೆ ಏನೈತಿ? ಆದ್ರೆ ಪ್ರಾಣ ಒತ್ತಿಟ್ಟು ಬರ್ಬೇಕು. ಈಗ ಏನು ಮಾಡೋಕ್ಕಿಲ್ಲ. ಇದು ದೊಡ್ಡ ಸ್ಟಾರ್ ಆದ್ರೆ ಒಂದು ತಿಪ್ಪಲಾದ, ದೊಡ್ಡ ಸ್ಟಾರ್ ಆಗಿಲ್ಲ ಅಂದ್ರೆ ಒಂದು ತಿಕ್ಕೋಳಿದಂಗೆ ಇರ್ತೀವಿ. ಸ್ಟಾರ್ ಆದರೆ ಎಲ್ಲರ ನಮ್ಮನ್ನ ಹತ್ರ ಬಂದು ತಿಕ್ಕೋಳಿ ಆತಾರೆ. ಸ್ಟಾರ್ ಆಗಿಲ್ಲ ಅಂದ್ರೆ ನಮ್ಮನ್ನೆಲ್ಲರೂ ತಿಕ್ಕೋಳಿ ಹೊಡೆದಂಗೆ ನೋಡ್ತಾರೆ. ಏನು ಮಾಡೋಕ್ಕೆ ಬರಂಗಿಲ್ಲ. ಈ ಎತ್ತಾಗಿ ಹೋಗ್ಬೇಕನ್ನೋದು ಗೊತ್ತಾಗಲ್ಲ ಸಮಾಜಕ್ಕೆ. ದಯವಿಟ್ಟು ಜನಗಳು ಅಷ್ಟು ಆತನ ಕಿರಿಕಿರಿ ಕೊಡಬಾರ್ರಿ. ಎಲ್ಲಿ ಬಂದಾನ ಅಲ್ಲಿದ್ದ ನೋಡಿ ಕಣ್ಣು ತುಂಬಿಕೊಂಡು ಜೈ ಗಿಲ್ಲಿ ಅಂತ ಒಂದು ಸಾರಿ ಅಂದು ಕೈ ತೊಗೊಂಬಿಡ್ರತ್ತಾಗ ಆಶೀರ್ವಾದ ಮಾಡಿರಿ. ಆತ ಏನು ಮಾಡಿದ್ರು ಕೂಡ ಅದು ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ಗೌರವ. ಸೊ ಹಂಗಾಗಿ ಆತನಿಗೆ ಭಾಳ ಟಾರ್ಚರ್ ಕೊಡೋಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತೀನಿ. ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ, ಒಂದು ಕಾರ್ಯಕ್ರಮಕ್ಕೆ 20,000 ಆದ್ರೂ 33 ಕಾರ್ಯಕ್ರಮ ಇಡಮ್ಮ, 43 ಕಾರ್ಯಕ್ರಮ ಬೇಡ, 33 ಕಾರ್ಯಕ್ರಮ ಇಡಮ್ಮ. ದಿನಕ್ಕೆ ಒಂದೊಂದಾಗಲಿ ಅಥವಾ ಒಂದು ದಿನಕ್ಕೆ 2 ಆಗಲಿ, ಒಂದು ದಿನ ಗ್ಯಾಪ್ ಆಗಿರ್ಬೋದು. ಕಣ್ಣಿಗೆ ನಿದ್ದೆ ಮಾಡೋಕ್ಕೆ ಕೂಡ ತಲೆ ಕೆಟ್ಟೋಗ್ಯದತ್ತ. ಅಷ್ಟು ಕಾರ್ಯಕ್ರಮಗಳು, ಅಷ್ಟು ಫೋನ್ ಬರೋಕಚ್ಚಾವ. ಒಂದೊಂದು 20,000 ಆಯ್ತಪ್ಪ ಅಂದ್ರೆ ಎಷ್ಟು ಆಯ್ತಿ? ಒಂದು ಕಾರ್ಯಕ್ರಮಕ್ಕೆ 20,000, ಬರೀ 20,000 ಎಷ್ಟಾಗದು ಗೊತ್ತದ? ಆತದ ಮರಯ್ಯ. ಇನ್ನು ಈ ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟು ಆತದಪ್ಪ ಅಂದ್ರೆ, ಇನ್ಸ್ಟಾಗ್ರಾಮ್ ಒಳಗೆ 2.3 2.2 ಗಟ್ಟಲೆ ಫಾಲೋವರ್ಸ್ ಬಂದಾರೆ. ಅಲ್ಲಿ ಒಂದು ಪ್ರಮೋಷನ್ಗೆ 1,00,000 2 ಲಕ್ಷ ಕೊಡ್ತಾರೆ ಹುಲಿ. ಬರೀ 30,000 50,000 ಲಕ್ಷ ಫಾಲೋವರ್ಸ್ ಇದ್ರೇ 50,000 ಲಕ್ಷ ಕೊಡ್ತಾರೆ. ಅಲ್ಲಿ ಏಸ್ ತಗಂತ ನಮ್ಮದು ಅರ್ಥ ಆಗೋಲ್ತು ನನಗೆ. ಅಂದರೆ ಎಲ್ಲ ಕಡೆಯಿಂದ ಆತ ಈಗ ಒಂದು ತಿಂಗಳಿಗೆ ಮನಸ್ಸು ಮಾಡಿದರೆ, ಆತ ಒಂದು ತಿಂಗಳಿಗೆ ನನಗೆ ಅನಾಲಿಸಿಸ್ ಪ್ರಕಾರ, ನನಗೆ ತಿಳಿದಂಥ ಪ್ರಕಾರ 20 ಲಕ್ಷವನ್ನು ಚಟಪಟ್ ತಟ್ ಅಂತ ಗಳಿಸ್ಬೋದು ನೋಡಿ.
ನನ್ನ ಅನಾಲಿಸಿಸ್ ಪ್ರಕಾರ ಸೋಷಿಯಲ್ ಮೀಡ್ಯಾದಾಗ ಒಂದಷ್ಟು ಏನೋ ಖಾಲಿ ಕುಂತಾಗ ಉದ್ರಿ ಕುಂತಾಗ ತಿಳ್ಕೊಂಡಿದ್ದ ವಿಚಾರದ ಮಟ್ಟಿಗೆ ಹೇಳಕತ್ತೀನಿ ನಾನು. ಒಂದು ತಿಂಗಳಿಗೆ 20 ಲಕ್ಷ ದುಡಿಬೋದು ಗಿಲ್ಲಿ. ಪಕ್ಕಾ ಮಾಹಿತಿ ಕೊಡಕತ್ತೀನಿ ನಿಮ್ಗೆ. ಬರೀ ಇನ್ಸ್ಟಾಗ್ರಾಮಿಂದ ತಗೊಬೋದು ನೀವು. ಆತನಿಗೆ ಇರುವಂಥ ಮಿಲಿಯನ್ ಫಾಲೋವರ್ಸನ್ನು ತೊಗೊಂಡ್ರೆ 23 ಲಕ್ಷ 22 ಲಕ್ಷ ಅದಾರ. ಅಂದ್ರೆ ಲಕ್ಷಕ್ಕೆ 1 ಲಕ್ಷ ತೊಗೊಂಡ್ರಪ್ಪ ಅಂತಂದ್ರೆ ಆತ ಹಬ್ಬ ಎಲ್ಲ ಕಾರ್ಯಕ್ರಮ ಸೇರಿ ಸಿನಿಮಾದೆಲ್ಲ ಸೇರಿ ತಿಂಗಳಿಗೆ 20 ಲಕ್ಷ ದುಡಿಬೋದು. ಪಕ್ಕಾ ಕನ್ಫರ್ಮೇಷನ್ ಮಾಹಿತಿ ತಲೆನೇ ಕಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಅಷ್ಟು ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ನೀವು ವಿಚಾರ ಮಾಡಿರಿ. ನಾನು ಬರೀ ಆರ್ಕೆಸ್ಟ್ರಾ ನಡೆಸಿದ್ದೆ ಒಂದು ಕಾಲದೊಳಗೆ. ಏನೋ ಜಸ್ಟ್ ಈಗ ಒಂದು ವರ್ಷ ಆಯ್ತು ಬಿಟ್ಟು ಅಷ್ಟೇ, ಏನು ಭಾಳ ದೂರ ಆಗಿಲ್ಲ ಅಂತ. ಮಾಳೋ ನಿಪ್ನಾಳವ್ರು ಕೂಡ ನಾನು ಕಾರ್ಯಕ್ರಮ ಮಾಡೀನಿ. ಬೇಕಾದ್ರೆ ಫೋಟೋ ಹಾಕಿ ನೋಡ್ಕೊರಿ ನೀವು. ಆತ ಅವತ್ತು ತೊಗೊಂಡಿದ್ದು 60,000. ಬರೀ 3 ತಾಸು ಬಂದನ ಒಂದು ಕಾರ್ಯಕ್ರಮಕ್ಕೆ. ಅದ್ಭುತ ಆಡಗಾರ, ಅದು ಬೇರೆ ಪ್ರಶ್ನೆ. 3 ತಾಸು ಬಂದ್ರೂ 60,000 ತೊಗೊಂಡಾನ. ಇವಾಗ ಇನ್ನು ಬಿಗ್ ಬಾಸ್ ಹೋದ್ಮೇಲೆ ಎಷ್ಟು 1 ಲಕ್ಷ ಆಗೈತೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಗಿಲ್ಲಿದು ಎಷ್ಟು ಇರಬೇಡ ಅಂತ. ಆತ ಬಿಗ್ ಬಾಸ್ ಗೆದ್ದಂಥ ವ್ಯಕ್ತಿ ಗಿಲ್ಲಿ, ಆತದ ಎಷ್ಟು ಇರಬೇಡ. ಸೊ ಹಂಗಾಗಿ ಆ ಕಾರ್ಯಕ್ರಮಗಳ ಬಗ್ಗೆ ನನಗೆ ಗೊತ್ತದ. ಏನಿಲ್ಲಪ್ಪ ಅಂದ್ರೆ ಆತಗೆ 50,000 ಅಂತ ಕಂಪಲ್ಸರಿ ಕೊಟ್ಟಿರ್ತಾರೆ. ಬರೀ 10 ನಿಮಿಷ ಬರಲಿ 20 ನಿಮಿಷ ಬರಲ್ಲ, ಆತನ ಸಮಯ ಮೀಸಲಿಟ್ಟಲ್ಲಿ ಬಂದಿರ್ತಾನೆ, ಕೊಟ್ಟೇ ಕೊಡ್ತಾರೆ ರೊಕ್ಕ. ಆತನಿಗೆ ಏನೋ ರೊಕ್ಕದ ಮಾತ್ರ ಈಗ ಸದ್ಯ ಲೆಕ್ಕಿಲ್ಲ. ಅಷ್ಟು ಗಳಿಸ್ತಾನೆ ಇರ್ತಾನೆ. ಆತ ದೊಡ್ಡ ಮಟ್ಟಿಗೆ ಬೆಳಿತಾನೆ ಅಂತಕ್ಕಂಥದ್ದು ನನ್ನ ವಿಚಾರ. ನಿಮಗೆ ಸುಳ್ಳು ಅನ್ನಿಸ್ಬೋದು, ಸತ್ಯ ಅನ್ನಿಸ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಮಾಹಿತಿ ಪ್ರಕಾರ ತಿಂಗಳಿಗೆ 20 ಲಕ್ಷ ಗಳಿಸ್ಬೋದು ಅಂತಕ್ಕಂಥದ್ದು ನನ್ನ ಅನಾಲಿಸಿಸ್. ಬರೋಬ್ಬರಿ ಗಳಿಸ್ತಾನೆ. ಕಷ್ಟಪಟ್ಟರಿಗೆ ಎಲ್ಲ ಕಾರ್ಯಕ್ರಮಕ್ಕೆ ಅಟೆಂಡ್ ಆದರೆ ಒಂದು ತಿಂಗಳದಾಗ 20 ಲಕ್ಷ ಗಳಿಸ್ತಾನಂತ ವಿಚಾರ ನಿಮ್ಮ ಮುಂದೆ ಹೇಳ್ತಾ, ಇದು ಸತ್ಯ ಅನಿಸಿದ್ರೆ ಸುಳ್ಳು ಅಂದ್ರೆ ಸುಳ್ಳು, ತಿಕ್ಕೋಳೆ ಹುಚ್ಚುಚ್ಚಾಕರ ಸುಳ್ಳು ಮಾಹಿತಿ ಕೊಡಬೇಡ ಅಂತ ಬೈರಿ. ಅದ್ರಾಗೇನು ತೊಂದರೆ ಇಲ್ಲ. ನನಗೆ ಗೊತ್ತಿದ್ದ ಮಾಹಿತಿ ನಾನು ಹೇಳಿ, ನಾನು ಎಕ್ಸಾಕ್ಟ್ ಹೇಳೋಕತ್ತಿಲ್ಲ. ಏನು ಆತ ಗಿಲ್ಲಿ ಬಂದು ನನಗೆ ಹೇಳಿಲ್ಲ. ನನಗೆ ತಿಳಿದಂಥ ಮಾಹಿತಿ ನನಗೆ ಗೊತ್ತಿರುವ ಆಧಾರದ ರೂಪದಲ್ಲಿ ನಿಮಗೆ ಹೇಳೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೊಂದೇನು ನಿಮ್ಮಷ್ಟು ಶಾಣ್ಯಾನ ಅಲ್ಲ. ಏನಪ್ಪ ತಿಕ್ಕೋಳೆ ಮಾತಾಡ್ತಿರ್ತೀವಿ ಒಂದ್ಸರಿ ಹೊಟ್ಟೆಗೆ ಹಾಕ್ಯಾರ ಅಂತ ಹೇಳ್ತಾ ಈ ವಿಡಿಯೋ ನಿಲಿಯ ಮೋಸಕತ್ತೀನಿ. ಧನ್ಯವಾದಗಳು.